ಗೈಸ್, ನಿಮಗೆ ಬರ್ತಾ ಇರುವಂಥ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ಗಳಿಗೆ ನೀವೇನಾದರೂ ಅವರ್ಸ್ ಗಟ್ಟಲೆ ನೀವು ಟೈಮನ್ನು ವೇಸ್ಟ್ ಮಾಡಿಕೊಂಡು ನೀವು ಅವ್ರಿಗೆ ರಿಪ್ಲೈಗಳನ್ನ ಕೊಡ್ತಾ ಇದ್ದೀರಾ. ಆ ಥರ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಅದ್ರ ಜೊತೆಗೆ ನೀವು ಫಾಲೋವರ್ಸ್ನೂ ಕೂಡ ಕಳ್ಕೊಳ್ತಾ ಇದ್ದೀರಾ, ಲೀಡ್ಸ್ನೂ ಕೂಡ ಕಳ್ಕೊಳ್ತಾ ಇದ್ದೀರಾ, ಈವನ್ ಸೇಲ್ಸು ಕೂಡ ನೀವು ಕಳ್ಕೊಳ್ತಾ ಇದ್ದೀರಾ. ಇವತ್ತು ನಾನು ನಿಮಗೆ ಒಂದು ರೀತಿನ ತೋರಿಸ್ತೀನಿ, ಒಂದು ಸ್ಮಾರ್ಟೆಸ್ಟ್ ರೀತಿ. ಇದನ್ನು ನೀವು ಯೂಸ್ ಮಾಡ್ತು ಅಂತಂದರೆ ಸೊ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ, ಫಾಲೋವರ್ಸ್ಗಳು ಕೂಡ ಬರ್ತಾರೆ, ಲೀಡ್ಸು ಕೂಡ ಸಿಗುತ್ತೆ ಮತ್ತು ಸೇಲ್ಸು ಕೂಡ ಆಗುತ್ತೆ ನಿಮಗೆ. ಅದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಇರೋ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನನಗೆ ಫಾಲೋವರ್ಸು ಕಡಿಮೆ ಇದ್ದಾಗ ನಾನು ಆರಾಮಾಗಿ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಾ ಇದ್ದೆ ನಾನೇ ಕೂತ್ಕೊಂಡು. ಬಟ್ ಫಾಲೋವರ್ಸು ಜಾಸ್ತಿ ಆದಾಗ ಸೊ ಆಟೋಮೆಟಿಕಲಿ ಕಮೆಂಟ್ಸ್ಗಳು ಕೂಡ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ನನಗೆ ರಿಪ್ಲೈ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಆವಾಗಲೇ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೂಪರ್ ಪ್ರೊಫೈಲ್ ಅಂತ. ಸೊ ಇದೊಂದು ಆಟೋಮೇಷನ್ ಟೂಲು. ಸೊ ಇದನ್ನು ನೀವು ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ಬರುವಂಥ ಕಮೆಂಟ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ಆಟೋಮೆಟಿಕ್ಕಾಗಿ ರಿಪ್ಲೈನ ಕೊಡುತ್ತೆ. ಸೊ ಈ ಒಂದು ಸೂಪರ್ ಪ್ರೊಫೈಲು. ಸೊ ಇವಾಗ ನಾನು ನಿಮಗೆ ನೀಟಾಗಿ ತೋರಿಸ್ತಾ ಹೋಗ್ತೀನಿ ಸೂಪರ್ ಪ್ರೊಫೈಲ್ನ ಯೂಸ್ ಮಾಡೋದೇಗೆ ಅಂತ. ಬನ್ನಿ ನೋಡೋಣ. ನೋಡಿ ಗೈಸ್, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಸೂಪರ್ ಪ್ರೊಫೈಲ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮ ಒಂದು ಹೆಸರು, ಫೋನ್ ನಂಬರ್ ಎಲ್ಲ ಹಾಕಿದ್ರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ನ ಸೂಪರ್ ಪ್ರೊಫೈಲ್ಗೆ ನೀವು ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡ್ಕೊಂಡ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಆಟೋ ಡಿ ಎಮ್ ಅಂತ ಇದೆ, ನೀವು ಇಲ್ಲಿ ನೋಡ್ಬೋದು. ಈ ಆಟೋ ಡಿ ಎಮ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಏನೇನೆಲ್ಲ ಪೋಸ್ಟ್ ಹಾಕಿರ್ತೀರಾ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನು ಏನೇನು ಪೋಸ್ಟ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅದೆಲ್ಲವೂ ಕೂಡ ಇಲ್ಲಿ ನನಗೆ ತೋರಿಸ್ತಾ ಇದೆ. ಓಕೆ, ಸೊ ನಾನು ಬೇಕಾದರೆ ಇದಕ್ಕೆ ನಾನು ಆಟೋಮೇಷನ್ ಇವಾಗ ನಾನು ಸೆಟಪ್ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸ್ತೀನಿ, ನಾನು ನಿಮಗೆ ಏನೇನೆಲ್ಲ ಆಟೋಮೇಷನ್ ಯಾವುದೆಲ್ಲ ನೀವು ಸೆಟಪ್ ಮಾಡ್ಕೊಳ್ಬೋದು ಅಂತ. ಸೊ ಈಗ ನಾವು ಒಂದು ಹೊಸದಾಗಿ ಒಂದು ಕ್ರಿಯೇಟ್ ಆಟೋಮೇಷನ್ ಮೇಲೆ ನಾವು ಕ್ಲಿಕ್ನ ಮಾಡಿ ಇನ್ಸ್ಟಾಗ್ರಾಮ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡಿ, ಮೊದಲನೇ ಆಪ್ಷನ್ ನಿಮಗೆ ಕಮೆಂಟ್ಸ್ ಆನ್ ಯುವರ್ ಪೋಸ್ಟ್ ಆರ್ ರೀಲ್. ಸೊ ನೋಡಿ, ನೀವು ಇದನ್ನು ಎನೇಬಲ್ ಮಾಡ್ತು ಅಂತಂದರೆ ನಿಮ್ಮ ಒಂದು ರೀಲ್ಸ್ಗಳಿಗೆ ಅಥವಾ ನಿಮ್ಮ ಒಂದು ಪೋಸ್ಟ್ಗಳಿಗೆ ಯಾರಾದರೂ ಕಮೆಂಟ್ ಮಾಡ್ತು ಅಂತಂದರೆ ಆಟೋಮೆಟಿಕಲಿ ಅವರು ಏನು ಕಮೆಂಟ್ ಮಾಡಿರ್ತಾರೆ, ಲಿಂಕ್ ಅಂತ ಏನಾದ್ರು ಕಮೆಂಟ್ ಮಾಡಿರಲಿ, ಏನಾದರೂ ಮಾಡಿರಲಿ, ಅವ್ರಿಗೆ ಆಟೋಮೆಟಿಕಲಿ ನಿಮ್ಮ ಕಡೆಯಿಂದ ಲಿಂಕ್ ಹೋಗುತ್ತೆ. ಓಕೆ, ಸೊ ನೀವು ಲಿಂಕನ್ನು ಸೆಟಪ್ ಮಾಡ್ಕೊಂಡಿದ್ರೆ ಸೊ ಈ ಒಂದು ಆಪ್ಷನಿಂದ ಈ ಒಂದು ಬೆನಿಫಿಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅದರ ಜೊತೆಗೆ ಸೆಂಡ್ ಯು ಎ ಡಿ ಎಮ್ ಆಪ್ಷನ್ನು ಕೂಡ ನಿಮಗೆ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಗೆ ಯಾರು ಡಿ ಎಮ್ ಮಾಡ್ತು ಅಂತಂದರೆ, ಯಾರಾದರೂ ಲಿಂಕ್ ಕೇಳ್ತು ಡಿ ಎಮ್ ಅಲ್ಲಿ ಅಂತಂದರೆ ಆಟೋಮೆಟಿಕಲಿ ಲಿಂಕ್ ಹೋಗುತ್ತೆ ನಿಮ್ಮ ಕಡೆಯಿಂದ. ಸೊ ಇದನ್ನು ನೀವು ಬೇಕಾದರೆ ನೀವು ಇಲ್ಲಿ ಸೆಟಪ್ ಮಾಡ್ಕೊಳ್ಬೋದು. ಇದು ಎರಡನೇ ಫೀಚರ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಆ್ಯಂಡ್ ಮೂರನೇದು ನೋಡಿ, ರಿಪ್ಲೇಸ್ ಟು ಯುವರ್ ಸ್ಟೋರಿ. ಸೊ ಈಗ ನೀವು ಏನೋ ಒಂದು ಸ್ಟೋರಿ ಹಾಕಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಯಾರಾದರೂ ರಿಪ್ಲೈ ಮಾಡ್ತು ಅಂತಂದರೆ ಓಕೆ, ಸೊ ಆಟೋಮೆಟಿಕಲಿ ಅವ್ರಿಗೆ ಲಿಂಕ್ ಹೋಗುತ್ತೆ. ಸೊ ಈ ಒಂದು ಬೆನಿಫಿಟ್ಟು ಕೂಡ ಇದರಲ್ಲಿ ನೀವು ತಗೊಳ್ಬೋದು. ಆ್ಯಂಡ್ ಅದರ ಜೊತೆಗೆ ಕಮೆಂಟ್ಸ್ ಆನ್ ಯುವರ್ ಲೈವು. ಸೊ ಇದನ್ನು ನೀವು ಎನೇಬಲ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಲೈವಲ್ಲೂ ಕೂಡ ಯಾರಾದರೂ ಕಮೆಂಟ್ ಮಾಡಿದ್ರೆ ಓಕೆ, ಸೊ ಅವ್ರಿಗೂ ಕೂಡ ಆಟೋಮೆಟಿಕ್ಕಾಗಿ ಲಿಂಕ್ ಹೋಗುತ್ತೆ. ಸೊ ಈ ಒಂದು ಬೆನಿಫಿಟ್ಟು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಅದರ ಜೊತೆಗೆ ಡಿ ಎಮ್ ಯುವರ್ ಪೋಸ್ಟ್ ಆರ್ ರೀಲ್ ಅಂತ. ಸೊ ಈಗ ನಿಮ್ಮ ಒಂದು ಪೋಸ್ಟ್ ಅಥವಾ ರೀಲನ್ನು ಯಾರಾದರೂ ನಿಮಗೆ ಶೇರ್ ಮಾಡ್ತು ಅಂತಂದರೆ ನಿಮಗೆ ಡಿ ಎಮಲ್ಲಿ, ಸೊ ಅವ್ರಿಗೆ ಆಟೋಮೆಟಿಕಲಿ ಸೊ ಲಿಂಕ್ ನೀವೇನು ಜನ್ರೇಟ್ ಮಾಡಿರ್ತೀರಾ, ಸೊ ಆ್ಯಡ್ ಮಾಡಿರ್ತೀರಾ, ಅದು ಆಟೋಮೆಟಿಕಲಿ ಅವ್ರಿಗೆ ಹೋಗುತ್ತೆ. ನೋಡಿ, ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಸೊ ಈ ಒಂದು ಸೂಪರ್ ಪ್ರೊಫೈಲ್ ಇವಾಗ ಮೇಟಾ ವೆರಿಫೈಡ್ ಟೂಲ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ರೀಸೆಂಟ್ಲಿ ಇನ್ಸ್ಟಾಗ್ರಾಮ್ ಚಾಂಪಿಯನ್ ಅವಾರ್ಡು ಕೂಡ ವಿನ್ ಆಗಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲ, ರೀಸೆಂಟ್ಲಿ ಫೇಸ್ಬುಕ್ ಆಟೋಮೇಷನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಇನ್ನೇನು ಸದ್ಯದಲ್ಲೇ ವಾಟ್ಸಪ್ ಆಟೋಮೇಷನ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಮೊದಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತಾ ಇದ್ದೆ. ಇವಾಗ ಈ ಒಂದು ಆಟೋಮೇಷನ್ ಟೂಲ್ನ ಯೂಸ್ ಮಾಡ್ತಾ ಇದ್ದೀನಿ, ಸೂಪರ್ ಪ್ರೊಫೈಲ್ ಅವ್ರದ್ದು. ಸೊ ಇದರಿಂದ ನನಗೆ ಟೈಮು ಕೂಡ ಸಿಕ್ಕಾಪಟ್ಟೆ ಸೇವ್ ಆಗ್ತದೆ, ಎಲ್ಲ ಕಮೆಂಟ್ಸ್ಗಳಿಗೂ ಕೂಡ ರಿಪ್ಲೈ ಕೊಟ್ಟಂಗೂ ಕೂಡ ಆಗ್ತಾ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಸೂಪರ್ ಪ್ರೊಫೈಲ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಆ್ಯಂಡ್ ಅದರ ಜೊತೆಗೆ ಕೂಪನ್ ಕೋಡನ್ನು ಕೂಡ ಕೊಟ್ಟಿರ್ತೀನಿ, ಲಕ್ಕಿ YT 99 ಅಂತ. ಆ ಕೂಪನ್ ಕೋಡನ್ನು ಯೂಸ್ ಮಾಡಿ ನಿಮ್ಮ ಒಂದು ಸೂಪರ್ ಪ್ರೊಫೈಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಫ್ಯೂಚರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಸೇವ್ ಆಗುತ್ತೆ. ಸೊ ನೀವು ಆಟೋಮೆಟಿಕ್ ಡಿ ಎಮ್ ಎಲ್ಲವೂ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.